ದಳ ಯಾರ ಹತ್ರ? ಯೇಸು ಸ್ವಾಮಿ ಹತ್ರ. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಹತ್ರ ಬಂದು ಆತನ ಪಾದದಲ್ಲಿ ನಿಂತು ಕಣ್ಣೀರು ತೀಡಿ 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 ಅಳಕ್ ಶುರು ಮಾಡಿದ್ರು. ಇವತ್ತು ನಮ್ಮ ಒಂದೊಂದು ಪಾಪಗಳ ವಿಷಯದಲ್ಲಿ, ನಮ್ಮ ಬಲಹೀನತೆಗಳ ವಿಷಯದಲ್ಲಿ ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಡಬೇಕು. ಹೃದಯ ಒಡೆಯಲ್ಪಡಬೇಕು. ದೇವರೇ, ನಿನ್ನನ್ನು ಶುದ್ಧ ಮಾಡೋಕ್ಕಾಗಿ ನೀನು ಇಷ್ಟೆಲ್ಲ ಮಾಡಿದ್ದಿ ಕಲ್ವಾರಿ ಶಿಲುಬೆಯಲ್ಲಿ. ಇವಳು ದೇವರ ಪಾದದ ಮುಂದೆ ಅಳುತ್ತಾ ಇದ್ದಾಳ. ಇವತ್ತು ನಾವಂತ ಏನೇ ಒಂದು ಪಾಪ, ತಪ್ಪು, ಸಿಟ್ಟು ಏನೋ ಮಾಡಿದ್ರೆ ಆ ಪಶ್ಚಾತ್ತಾಪ ನಮ್ಮಲ್ಲಿ ಬರ್ತಾ ಇದೆಯಾ? ಈ ಸ್ತ್ರೀಯನ್ನ ದೇವ್ರು ನಮ್ಮ ಮುಂದೆ ಇಡ್ತದಾನ. ಸಣ್ಣ ಪುಟ್ಟ ಏನೇ ಮಾಡಿದ್ರೆ ನಮ್ಮಲ್ಲಿ ಆ ಒಂದು ಪಶ್ಚಾತ್ತಾಪ ಪಡಬೇಕು. ದೇವರೇ, ನಾನು ಹಿಂಗೆ ಮಾಡಿಬಿಟ್ಟೆಲ್ಲ, ನಾನು ಆ ಸಿಸ್ಟ್ರಿಗೆ ಹಿಂಗೆ ಹೇಳಿಬಿಟ್ಟೆಲ್ಲ, ನಾನು ಆ ಬ್ರದರಿಗೆ ಹಿಂಗೆ ಹೇಳಿಬಿಟ್ಟೆಲ್ಲ. ಅಯ್ಯೋ ದೇವ್ರ, ಅದು ವಿಡಿಯೋ ನಾನು ನೋಡೋದಲ್ಲಾಗಿತ್ತು, ಅಪ್ಪಿತಪ್ಪಿ ನನ್ನ ಕಣ್ಣು ಹೋಗ್ಬಿಡ್ತಲ್ಲ, ಅದು ಹಚ್ಚಬಾರ್ದಿತ್ತು ಮೈಗೆ. ಜನ ಏನೋ ಅನ್ಕೊಂತಾರಂತೇಳಿ ಮೈಗೆ ಹಚ್ಕೊಂಡೆ, ಮೈಗೆ ಸುತ್ತಕೊಂಡೆ. ಇವತ್ತು ದೇವ್ರು ನಂಬಿದ್ರು ಮೈಗೆ ಸುತ್ತಕೊಳ್ಳೋದು, ಮೈಗೆ ಹಚ್ಕೊಳ್ಳೋದು ಬಿಡ್ತಾ ಇಲ್ಲ ನಾವು. ದೇವ್ರಿಗೆ ಅಂಥವ್ರು ಬೇಕಾಗಿಲ್ಲ, ಶುದ್ಧವಾದವ್ರು ಬೇಕು, ಶುದ್ಧ ಇರಬೇಕು, ಶುದ್ಧ ಕನ್ನಿಕೆ. ಒಂದು ನುಗುಲು ಸೈತಾನದ ನಮ್ಮ ಮೈ ಮೇಲೆ ಕಾಣಿಸ್ಕೊಳ್ಲಿಕ್ಕಿಲ್ಲ. ಆ ಒಂದು ನುಗುಲೆ ನಾಳೆ ನಿನಗೆ ಅಲ್ಲಿ ಹೋಗೋದಂಗೆ ತಡ್ಸಾಕ್ಬೋದು. ಹಲ್ಲೆಲೂಯ. ಮೊದಲನೇ ವಾಕ್ಯದಕ್ಕೆ ಓದಿದೆ, ಕಳಂಕ ಚುಕ್ಕು ಮುಂತಾದದ್ದು ಒಂದೂ ಇಲ್ಲದೆ ಶುದ್ಧವಾದ ಕನ್ನಿಕೆಯೋ ಎಂಬಂತ ಆತನ ಮುಂದೆ ನಿಲ್ಲಬೇಕಂತ ಇದ್ದಾನೆ, ನಮ್ಮನ್ನು ನಿಲ್ಲಿಸ್ಬೇಕಂತ ದೇವರದ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸಣ್ಣ ಪುಟ್ಟ ಏನಾದರೂ ನಮ್ಮಲ್ಲಿ ಬಲಹೀನತೆ ಬರುವಾಗ ಈ ಒಂದು ವ್ಯಭಿಚಾರಲ್ಲಿದ್ದಂಥ ಪಶ್ಚಾತ್ತಾಪ ಪಟ್ನೆ, ದೇವರೇ ನಾನು ಹಿಂಗೆ ಹೇಳೋದಲ್ಲಾಗಿತ್ತು, ನನ್ನಲ್ಲಿ ಆಗೋಯ್ತು. ಅವಳು ಅಳುತ್ತಾ ಇದ್ದಾಳ, ಅವಳ ಕಣ್ಣೀರನ್ನ ಸ್ವಾಮಿ ಪಾದದಲ್ಲಿ ಹಾಕಿ ಅವಳು ಕೂದಲಿಂದ ತೊಳಿತಾ ಇದ್ದಾಳ, ಒರೆಸ್ತಾ ಇದ್ದಾಳ. ಪಶ್ಚಾತ್ತಾಪ. ಹಲ್ಲೆಲೂಯ. ಆ ಪಶ್ಚಾತ್ತಾಪ ಹೃದಯ ನಮ್ಮಲ್ಲಿದೆಯಾ? ಆ ಹೃದಯದಲ್ಲಿ ನಾವು ಜೀವಿಸ್ತಾ ಇದ್ದೀವ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಪ್ರತಿ ವಾರ ದೇವರ ವಾಕ್ಯದಲ್ಲಿ ಮಾತಾಡುವಾಗ, ಅಯ್ಯೋ ದೇವ್ರೆ, ಹೌದಲ್ಲ, ಆ ಬಲಹೀನತೆ ನನ್ನಲ್ಲಿದೆಯಲ್ಲ, ಆ ದೋಷ ನನ್ನಲ್ಲಿದೆಯಲ್ಲ, ಹೌದು. ಪಟ್ಟೆ ಸಿಟ್ಟು ಬರೋದು, ಪಟ್ಟೆ ಸಾಯಿಲ್ ಅಂತ ಬರುವಂಥದ್ದು, ಪಟ್ಟೆ ಬೇಜಾರಾಗ್ತಂತ ಟಿವಿ ಕಚ್ಕೊಂಡು ಬೇಡವಾದದ ನೋಡೋದು, ಏನೆಲ್ಲ ಆಗೋಗಿದೆಯಲ್ಲ. ಆ ಪಶ್ಚಾತ್ತಾಪ ನಮಗೆ ಬರದೇ ಹೋದ್ರೆ ನಾವು ದೇವರಿಂದ ಬಹಳ ದೂರ ಹೋಗಿದ್ದೀವಿ ಅಂತ ಅರ್ಥ. ದೇವರಿಂದ ದೂರ ಹೋದ್ರೆ ನಮಗೆ ಪಶ್ಚಾತ್ತಾಪ ಬರಲ್ಲ. ನೀರು ಕುಡ್ದಂಗೆ ಪಾಪಗಳು ಆಗ್ತಿರ್ತೈತೆ, ಮತ್ತೆ ಕ್ಷಮೆ, ಮತ್ತೆ ಅದೇ ರಾಗ, ಅದೇ ರಾಗ, ಅದೇ ರಾಗ, ಅದೇ ರಾಗ, ಅದೇ ಹಾಡು ಮಾಡ್ಕೊಂಡು ಕುಂತ್ರೆ ಒಂದಿನ ಮೋಸ ಹೋಗೋದು ನಿಶ್ಚಯ. ಉರ್ಲಿನಂತೆ ಪರಿಸ್ಥಿತಿ ಬರ್ತದಂತ ದೇವರ ವಾಕ್ಯ ಓದುವಾರ ಧ್ಯಾನ ಮಾಡಿದ್ವಿ. ಯೇಸು ಬರುವಾಗ ಸಿದ್ಧರಾಗದೆ ಹೋದ್ರೆ ಉರ್ಲಿನ ಪರಿಸ್ಥಿತಿ ಬರ್ತದಂತ, ಕೈ ಬಿಡಲ್ಪಡೋ ಪರಿಸ್ಥಿತಿ. ಎರಡನೇದಾಗಿ ಈ ಒಂದು ವ್ಯಭಿಚಾರದ ಹೆಂಗಸು ತೀಡ್ತದಳ, ದೇವರೇ ನಾನೆಂತ ಪಾಪಿ, ಆ ಸೆಂಟನ್ನ ಬೇಡವಾದದಕ್ಕೆ ನಾನು ಉಪಯೋಗಿಸ್ತಾ ಇದ್ದೀನಿ, ಇವತ್ತು ಅಷ್ಟು ನಿನ್ನ ಪಾದದಲ್ಲಿ ತಂದು ಶರಣ ಆಗ್ತಾ ಇದ್ದೀನಿ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ನಾನು ನಿನಗೆ ಶರಣ ಆಗ್ತಾ ಇದ್ದೀನಿ. ಹಲ್ಲೆಲೂಯ. ಇನ್ನು ನಾನು ಎಲ್ಲದಕ್ಕೂ ಸಾಯ್ತಾ ಇದ್ದೀನಿ, ಎಲ್ಲದಕ್ಕೂ ನಾನು ಬೆನ್ನು ಕೊಡ್ತಾ ಇದ್ದೀನಿ. ಸಿನಿಮಾ, ಸೀರಿಯಲ್, ಕವಳ, ತಂಬಾಕು, ಗುಟ್ಕ, ಪಾನ್ಕಿಂಗ್, ಸಿಟ್ಟು, ಅವ್ರು ಹಿಂಗ ಇವ್ರು ಹಿಂಗ, ಸಣ್ಣ ಪುಟ್ಟ ಸುಳ್ಳು, ನೀರು ಕುಡ್ದಂಗೆ ಅಷ್ಟು ಇವತ್ತು ನಾನು ಬೆನ್ನು ಕೊಟ್ಕೊಂಡು ನಾನು ನಿನಗೆ ಶರಣ ಆಗ್ತಾ ಇದ್ದೀನಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ವ್ಯಭಿಚಾರಿಯ ಹೆಂಗಸ ಹಾಗೆ ಆ ಕಣ್ಣೀರು ತಗೊಂಡು, ನಮ್ಮ ಬಲಹೀನತೆಗಳನ್ನು ತಗೊಂಡು ದೇವರ ಮುಂದೆ ಆತನ ಪಾದದಲ್ಲಿ ನಾವು ಅಳುವುದಾದರೆ, ತೀಡುವುದಾದರೆ ಯಥಾರ್ಥ ಹೃದಯದಿಂದ ದೇವರು ಹೇಳ್ತಾನೆ, ಯೇಸು ಸ್ವಾಮಿ ನಿನಗೆ ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ರೀತಿ ಮನೋಭಾವ ಹೃದಯದಲ್ಲಿ ನಾವು ಹೋದರೆ ಮಾತ್ರ ನಾವು ಶುದ್ಧವಾಗಿರೋಕ್ಕೆ ಸಾಧ್ಯ.
ನಮ್ಮ ಬಟ್ಟೆ ಏನು ಬರ್ತದೆ? ಈಗೋ. ನಮಗೆ ಇವತ್ತಿರೋ ಸಮಸ್ಯೆ ಏನು ಹೇಳ? ಈಗೋ. ಈಗೋ ಅಂದ್ರೆ ಏನು ಗೊತ್ತಾ? ಅಂಕೋಲ ಭಾಷೆ ಏನು ಹೇಳಬೇಕು? ಹುಂಬ ಸೊಕ್ಕು. ಹಲ್ಲೆಲೂಯಾ. ಅಂದ್ರೆ ಡಂಬ, ಬದುಕು ಬಾಳಿನ ಡಂಬ ನಮ್ಗೆ ಅಡ್ಡಗಟ್ಟತೈತೆ. ನಾನ್ಯಾಕೆ ತಗ್ಸ್ಕೊಬೇಕು? ನಾ ಹೇಳ್ದಂಗೆ ಆಗ್ಬೇಕು. ಆ ಸ್ವಭಾವ ಇರುವಾಗ ನಾವು ಹೋಗಕ್ಕಾಗಲ್ಲ. ಆ ವ್ಯಭಿಚಾರ ಹೆಂಗಸು ಅಷ್ಟು ಯೇಸು ಸ್ವಾಮಿ ಪಾದದಲ್ಲಿ ಆ ಘಮಘಮಿಸುವ ಆ ಸೆಂಟ್ ಬಾಟ್ಲು ಬಹಳ ಕಾಸ್ಟ್ಲಿ. ಅದು ಅಷ್ಟು ಸ್ವಾಮಿ ಮೇಲೆ ಹೊಯ್ದು ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಂಡು. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಅಷ್ಟು ದೇವರ ಮುಂದೆ ಒಪ್ಪಿಸಿಕೊಡ್ಬೇಕಾಗಿದೆ. ನಮ್ಮ ಬಲಹೀನತೆಗಳು, ನಮ್ಮ ಪ್ರತಿ ಬಲಹೀನತೆಗಳು ಕರ್ತನ ಪಾದದಲ್ಲಿ ಒಯ್ದು ಬಿಟ್ಟು ಇವತ್ತು ಅದಕ್ಕೆಲ್ಲ ನಾನು ಬೆನ್ನು ಕೊಟ್ಕೊಂಡು ನಿನಗೆ ನಾನು ಶರಣಾಗ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಹೇಳೋದಾದರೆ 100ಕ್ಕೆ 100 ನಿನ್ನ ದೇವರ ಮುಂದೆ ಶುದ್ಧವಾಗಿ ಜೀವಿಸಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ಆ ರೀತಿಯಾದ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡಕ್ಕೆ ರೆಡಿ ಆಗ್ತಾರೆ? ಒಪ್ಪಿಸ್ಕೊಡ್ತೇನೆ ನಾನು, ನಿಶ್ಚಯವಾಗಿ ನಾನು ಒಪ್ಪಿಸ್ತೇನೆ. ಸಾಕು, ಇದುವರೆಗೆ ಆಗೋಗಿದ್ದು ಸಾಕು. ಇವತ್ತು ರಾತ್ರಿ ನೀನು ಬಂದರೆ, ಇವತ್ತು ರಾತ್ರಿನೇ ಯೇಸು ಸ್ವಾಮಿ ಬಂದರೆ ನಾನು ಹೋಗ್ಬೇಕಾದ್ರೆ ಶುದ್ಧ ಆಗಿರಲೇಬೇಕು. ಈ ರೀತಿ ನಾವು ಶುದ್ಧವಾಗಿ ಜೀವಿಸಕ್ಕಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡೋದಾದರೆ ದೇವರ ಮುಂದೆ ನಿಂತು ಹೇಳ್ತೇನೆ, ನೀನು ಬಯಸ್ತಾ ಇರುವ ಒಂದೊಂದು ಆಶೀರ್ವಾದಗಳು ನಿನ್ನ ಹುಡುಕೊಂಡು ಬರ್ತೈತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮಕ್ಕಳಿಗೆ ಒಳ್ಳೆ ನೆಂಟಸ್ತಿಕೆ ಕೂಡಿ ಬರ್ತಾವ. ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಜಾಬ್ ಆಗೋದ್ರಾಗ 2 ಮಾತಿಲ್ಲ. ನಿಮ್ಮ ಮಕ್ಕಳು ಫಸ್ಟ್ ಬರೋದ್ರಾಗ 2 ಮಾತಿಲ್ಲ. ನಿನ್ನ ಮೈ ತುಂಬ ಆರೋಗ್ಯ ಇರೋದ್ರಾಗ 2 ಮಾತಿಲ್ಲ. ನಿನ್ನ ಬಾಯಾಗಿನ ಡಾಕ್ಟ್ರ್ ಸುದ್ದಿ ಇರಲ್ಲ, ಔಷಧಿ ಸುದ್ದಿ ಇರಲ್ಲ, ಸಾಲದ ಸುದ್ದಿ ಇರಲ್ಲ. ಆ ಕಷ್ಟ, ಈ ಕಷ್ಟ, ಆ ಚಿಂತೆ, ಈ ಚಿಂತೆ, ಇದು ಇರೋದೇ ಇಲ್ಲ. ಬರ್ಕೊಡ್ತೆ ನಾನು. ಆ ಪರಲೋಕದ ಸಂತೋಷವೇ ನಿನ್ನಲ್ಲಿ ಹುಕ್ಕುತ್ತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥವರೊಂದಿಗೆ ಯಾರಿರ್ತಾರೆ? ಏಸಪ್ಪ ಇರ್ತಾರೆ, ಪರಿಶುದ್ಧಾತ್ಮ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೆಷ್ಟು ಜನ ಇಂಥ ಒಂದು ಪರಿಶುದ್ಧತೆಯಲ್ಲಿ ಜೀವಿಸಕ್ಕಾಗಿ ಒಪ್ಪಿಸ್ಕೊಡ್ತೀರಾ? ಇದ್ದ ಜಾಗದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಕರ್ತನ ವಾತ್ಸಲ್ಯವ ನಿನ್ ಬಾಹುಗಳಲ್ಲಿ, ನಿನ್ ಕೃಪೆ ಕನಿಕರವ ತೋರಿಸಯ್ಯ. ನಿನ್ ವಾತ್ಸಲ್ಯವ ನಿನ್ ಬಾಹುಗಳಲ್ಲಿ, ನಿನ್ ಕೃಪೆ ಕನಿಕರವ ತೋರಿಸಯ್ಯ. ಪಾಪವ ಮಾಡಿನ ದೋಷಿಯಾಗಿದ್ದೇನ, ಪಾಪವ ಮಾಡಿನ ದೋಷಿಯಾಗಿದ್ದೇನ. ತಿಳಿದುಕೊಂಡೆನು ನನ್ನ ಪಾಪಗಳ, ಮನಸ್ಪೂರ್ವಕವಾಗಿ ತಿಳಿದುಕೊಂಡೆನು ನನ್ನ ದೋಷಗಳ, ತಿಳಿದುಕೊಂಡೆನು ನನ್ನ ಪಾಪಗಳ, ತಿಳಿದುಕೊಂಡೆನು ನನ್ನ ದೋಷಗಳ. ನಿನ್ ಸನ್ನಿಧಿಯಲ್ಲಿ ನನ್ನ ಪಾಪಗಳ ಒಪ್ಪಿಕೊಳ್ಳುವೆನು. ನಿನ್ ಸನ್ನಿಧಿಯಲ್ಲಿ ನನ್ನ ಪಾಪಗಳ ಒಪ್ಪಿಕೊಳ್ಳುವೆನು. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು, ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು, ನನ್ನಲ್ಲಿ ನನ್ನಲ್ಲಿ ನನ್ನಲ್ಲಿ